ಇನ್ನು ರಾಜ್ಯದಲ್ಲಿ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವೆ ವಾಗ್ವಾದ ನಿರಂತರವಾಗಿ ನಡೀತಾನೆ ಇದೆ. ಈಗ ಮತ್ತೊಂದು ಹೊಸ ವಿಚಾರಕ್ಕೆ ಇಬ್ಬರು ಪರಸ್ಪರ ವಾಗ್ವಾದವನ್ನು ಮಾಡಿಕೊಳ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಗರಂ ಆಗಿದ್ದಾರೆ. ಯಾತಕ್ಕಾಗಿದ್ದಾರೆ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 30 ದಿನಗಳು ಸಂಪೂರ್ಣಗೊಂಡವು. 30 ದಿನಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಟಕ್ಕರನ್ನು ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಡಿ.ಕೆ. 30 ದಿನದ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಒಂದು ತಿಂಗಳಲ್ಲಿ ಯಾವ ಸಾಧನೆ ಆಗಿದೆ, ಯಾವ ಸಾಧನೆಯೂ ಆಗಿಲ್ಲ ಅನ್ನೋದು ಅವರ ವಾದ. ಸಾಧನೆ ಏನು ಮಾಡಿದ್ದಾರೆ? ಬರೀ ಘೋಷಣೆ ಮಾಡಿದ್ದಾರೆ, ಬರೀ ಘೋಷಣೆಯನ್ನು ಮಾಡಿದ್ದಾರೆ. ಘೋಷಣೆಯ ಪೈಕಿ ಯಾವುದು ಅನುಷ್ಠಾನ ಆಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಮಾಡಿದರು. 76,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಎಲ್ಲಿಗೆ ಬಂತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಘೋಷಣೆ ಆಗಿದೆ ಅಷ್ಟೇ, ಯಾವುದೂ ಕೂಡ ಅನುಷ್ಠಾನ ಆಗಿಲ್ಲ. ಭಾರತ್ ಜೋಡೋ ಅವರು ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ. ಭಾರತ್ ಜೋಡೋ ಅನ್ನುವಂಥ ನೆಪದಲ್ಲಿ ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರೆ. ದುಡ್ಡು ಇಲ್ಲದ ಸರ್ಕಾರ ಎಲ್ಲಿಂದ ತಂದು ಕೊಡ್ತಾರೆ, ಹೇಗೆ ತಂದು ಕೊಡ್ತಾರೆ? ಜನರ ಜೇಬಿಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದೆ ಈ ಸರ್ಕಾರ. ಈಗಂತ ಯೋಚನೆ ಮಾಡ್ತಾ ಕುಳಿತಿದ್ದಾರೇನೋ ಈ ಸರ್ಕಾರದ ಜನ, ಈ ಸರ್ಕಾರದ ಮಂದಿ ಅನ್ನುವಂತಹ ಆರೋಪವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದ್ದರೆ ಶಂಕುಸ್ಥಾಪನೆ ಅಷ್ಟೇ, ಇಲ್ಲ ಅಂತಂದರೆ ಅದಕ್ಕೂ ಬರಲ್ಲ. ಇದು ಘೋಷಣೆಯ ಸರ್ಕಾರ ಅಷ್ಟೇ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು 30 ದಿನಗಳನ್ನು ಪೂರೈಸಿದಂತಹ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಟಕ್ಕರನ್ನು ಕೊಟ್ಟಂತಹ ರೀತಿ. ಯಾವುದು ಅನುಷ್ಠಾನ ಆಗಿದೆ, ಯಾವುದು ಅನುಷ್ಠಾನ ಆಗಿದೆ? ಜನಗಳ ಏನಾಗಿದೆ, ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವ್ದು ಇಂಪ್ಲಿಮೆಂಟ್ ಆಗಿದೆ? 76,000 ಉದ್ಯೋಗ ಅಲ್ವಾ? ಅದ್ರ ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ ಏನಾದರೂ ನಿಮಗೆ? ಇಲ್ಲ ಜನಕ್ಕೆ ಏನಾದರೂ ತಿಳಿಸವ್ರ? ಘೋಷಣೆಗಳಾಗಿದ್ದಾವೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ 1 ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ಭಾರತ್ ಜೋಡೋ ಅದೆಂಥದ್ದು ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ ಒಂದು ಪಂಚಾಯತಿಗೆ. ಘೋಷಣೆ ಆಗಿದೆ. ಸರ್ಕಾರದ ದುಡ್ಡು ಇಲ್ಲದೆ ಸರ್ಕಾರದವರು ಜನಗಳ ಪಿಕ್ ಪ್ಯಾಕೆಟ್, ಜನಗಳ ಜೋಬು ಕೈಯಾಗಿ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ಕೊಂಡು ಕೂತಿರೋರು ಇವರು ಇವೆಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರ? ದೊಡ್ಡ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ದುಡ್ಡುಡೆಯ ಕಾರ್ಯಕ್ರಮ ಇದ್ದರೆ ಅವಕ್ಕೆ ಫೌಂಡೇಶನ್ ಹಾಕೊಂಡು ಹೊರಟವ್ರೆ ಅಷ್ಟೇ. ಏನಾಗಿದೆ, ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವ್ದು ಇಂಪ್ಲಿಮೆಂಟ್ ಆಗಿದೆ? 76,000 ಉದ್ಯೋಗ ಅಲ್ವಾ? ಅದ್ರ ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ ಏನಾದರೂ ನಿಮಗೆ? ಇಲ್ಲ ಜನಕ್ಕೆ ಏನಾದರೂ ತಿಳಿಸವ್ರ? ಘೋಷಣೆಗಳಾಗಿದ್ದಾವೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ 1 ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ಭಾರತ್ ಜೋಡೋ ಅದೆಂಥದ್ದು ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ ಒಂದು ಪಂಚಾಯತಿಗೆ. ಘೋಷಣೆ ಆಗಿದೆ. ಸರ್ಕಾರದ ದುಡ್ಡು ಇಲ್ಲದೆ ಸರ್ಕಾರದವರು ಜನಗಳ ಪಿಕ್ ಪ್ಯಾಕೆಟ್, ಜನಗಳ ಜೋಬು ಕೈಯಾಗಿ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ಕೊಂಡು ಕೂತಿರೋರು ಇವರು ಇವೆಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರ? ದೊಡ್ಡ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ದುಡ್ಡುಡೆಯ ಕಾರ್ಯಕ್ರಮ ಇದ್ದರೆ ಅವಕ್ಕೆ ಫೌಂಡೇಶನ್ ಹಾಕೊಂಡು ಹೊರಟವ್ರೆ ಅಷ್ಟೇ.